ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿರಾಜ್ ಯೂಟ್ಯೂಬ್ ಚಾನಲ್. ಪ್ರಕಾಶ್ ನನ್ನ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ. ಒಂದು ಸೌಜನ್ಯ ಮಾಹಿತಿ ಬಂದಿದೆ. ಇಂಡಿಯಾ ಪೋಸ್ಟ್ನಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ. ಇಂಡಿಯಾ ಪೋಸ್ಟ್ 2026 ನೇಮಕಾತಿ ಆಗಿದೆ. ಇಲ್ಲಿ ಸುಮಾರು ಹುದ್ದೆಗಳು ಬಂದ್ಬಿಟ್ಟು 28,740 ಹುದ್ದೆ ಖಾಲಿ ಅರ್ಜಿ ಕರೆದಿದ್ದಾರೆ. ಈ ಹುದ್ದೆಗೆ SLC ಅದರ 10ನೇ ತರಗತಿ ಪಾಸ್ ಅರ್ಜಿಯನ್ನು ಸಲ್ಲಿಸಬಹುದು. ಪುರುಷ ಮತ್ತು ಮಹಿಳೆಯರು ಕೂಡ. ಇದು ಗ್ರಾಮೀಣ ಡಾಕ್ ಸೇವಕ ಹುದ್ದೆ ಇದೆ. BPM ಮತ್ತು ABPM ಹುದ್ದೆಗಳಾಗಿವೆ. ಇದು ಯಾವುದೇ ಪರೀಕ್ಷೆ ಇಲ್ಲದ ನೇರ ನೇಮಕಾತಿ ಇರತಕ್ಕಂಥ ಒಂದು ಉದ್ಯೋಗವಾಗಿದೆ. ವೇತನ 29,890 ರೂಪಾಯಿ ಸ್ಯಾಲರಿ ಇರತಕ್ಕಂಥ ಉದ್ಯೋಗವಾಗಿದೆ. ಈ ವಿಡಿಯೋದಲ್ಲಿ ನನಗೆ ಇಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಟೈಮಿಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹೊಸ ಸುದ್ದಿಗಳ ಮಾಹಿತಿಗಳು ದೊರೆಯುತ್ತದೆ. ಫ್ರೆಂಡ್ಸ್ ಮಾಹಿತಿ ನೋಡೋಣ. ಫ್ರೆಂಡ್ಸ್, ಇದು ಭಾರತ ಸರ್ಕಾರದ ಅಂಚೆ ಇಲಾಖೆ ನೇಮಕಾತಿ ಇದೆ. ಇಂಡಿಯಾ ಪೋಸ್ಟ್ ನೇಮಕಾತಿ 2026. ಇಲ್ಲಿ ಒಟ್ಟು ಖಾಲಿರ್ತಕ್ಕಂಥ ಹುದ್ದೆಗಳು 28,740 ಹುದ್ದೆ ಖಾಲಿವೆ. ಉದ್ಯೋಗ ಭಾರತಾದ್ಯಂತ ಆಗಿರ್ತಕ್ಕಂಥ ನೇಮಕಾತಿ ಆಗಿದೆ. ಹುದ್ದೆಗಳ ಹೆಸರು ಗ್ರಾಮೀಣ ಡಾಕ್ ಸೇವಕ, BPM ಮತ್ತು ABPM ಹುದ್ದೆಗಳಾಗಿವೆ. ಈ ಹುದ್ದೆಗೆ ಸ್ಯಾಲರಿ 10,000ದಿಂದ 29,380 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರತಕ್ಕಂಥ ಉದ್ಯೋಗವಾಗಿದೆ. ಹಾಗೂ ಇಂಡಿಯಾ ಪೋಸ್ಟ್ ಹುದ್ದೆಗಳು ಇಲ್ಲಿ ಎಲ್ಲಿಂದ ಎಷ್ಟೆಷ್ಟು ಪೋಸ್ಟ್ ಖಾಲಿವೆ ಅಂದರೆ ಎಲ್ಲ ಕಡೆ ಬಿಟ್ಟು ನೇರವಾಗಿ ನಮ್ಮ ಕರ್ನಾಟಕ ಅಷ್ಟು ನೋಡೋಣ. ಇಲ್ಲಿ ಕರ್ನಾಟಕದಲ್ಲಿ 1,135 ಪ್ಲಸ್ ಹುದ್ದೆ ಅಂತ ಕೊಟ್ಟಿದ್ದಾರೆ. ಅಷ್ಟಿರ್ತಕ್ಕಂಥ ಹುದ್ದೆಗಳಾಗಿವೆ. SLC ಪಾಸ್ ಆದ ಪುರುಷ ಮತ್ತು ಮಹಿಳೆಯರಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದಕ್ಕೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ. SLC ಮೆರಿಟ್ ಮೇಲೆ ಇರತಕ್ಕಂಥ ನೇಮಕಾತಿ ಇರತಕ್ಕಂಥ ಹುದ್ದೆಗಳಾಗಿವೆ. ಆಮೇಲೆ SLC ಪಾಸ್ ಆಗಿರಬೇಕು. ಇಲ್ಲಿ ಸ್ಯಾಲರಿ ನೋಟು ಗ್ರಾಮೀಣ ಡಾಕ್ ಸೇವಕ ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳಿಗೆ 12,000ದಿಂದ 29,380 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರುತ್ತೆ. ಅದೇ ರೀತಿ ಗ್ರಾಮೀಣ ಡಾಕ್ ಸೇವಕ ಶಾಖೆಯ ಸಹಾಯಕ ಶಾಖಾ ಪೋಸ್ಟ್ ಮಾಸ್ಟರ್ ABPM ಹುದ್ದೆಗಳಿಗೆ 10,000ದಿಂದ 24,470 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರುತ್ತೆ. ಇನ್ನು ಈ ಹುದ್ದೆಗೆ ವಯೋಮಿತಿ ಬಂದು 18ರಿಂದ 40 ವರ್ಷ ಒಳಗಿದ್ದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ವಯೋಮಿತಿ ಸಲ್ಲಿಕೆ ಕೂಡ ಇರ್ತದೆ. ಅದು ಕಾಸ್ಟ್ ವೈಸು ಸಲ್ಲಿಕೆ ಕೊಟ್ಟಿರ್ತಾರೆ, ಚೆಕ್ ನೋಡ್ಕೋಬಹುದು. ಆಮೇಲೆ ಇದಕ್ಕೆ ಶುಲ್ಕ ಬಂದ್ಬಿಟ್ಟು 100 ರೂಪಾಯಿ ಶುಲ್ಕ ವಿಧಿಸಿಬಿಟ್ಟಿದ್ದಾರೆ. ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ಅರ್ಹತೆ, ದಾಖಲೆಗಳ ಪರಿಶೀಲನೆ, ಸಂದರ್ಶನ ಮೂಲಕ ಪಡೆದ ನೇಮಕಾತಿ ಆಗಿದೆ. ಜಸ್ಟ್ ಮಾಹಿತಿ ಇನ್ಫಾರ್ಮೇಶನ್ ಇದೆ. ಇವಾಗ ಆಫೀಸ್ PDF ಕೊಟ್ಟಿದ್ದಾರೆ. ಅಲ್ಲಿ ಏನು ಮಾಹಿತಿ ಬಂದಿದೆ ಅಂತ ನೋಡ್ಕೊಂಬರೋಣ. ನೋಟಿಫಿಕೇಶನ್ ಇಂಡಿಯಾ ಪೋಸ್ಟ್ ಅಂತ ನೋಟಿಫಿಕೇಶನ್ ಆಗಿದೆ. RF ಅಂತ ಕೊಟ್ಟಿದ್ದಾರೆ, ಗೌರ್ಮೆಂಟ್ ಇಂದ ಕೊಟ್ಟಿದ್ದಾರೆ, ಮಿನಿಸ್ಟರ್ ಆಫ್ ಕಮ್ಯುನಿಕೇಶನ್ ಅಂತ ಕೊಟ್ಟಿದ್ದಾರೆ, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಂತ JDS ಸೆಲೆಕ್ಷನ್ ಕೊಟ್ಟಿದ್ದಾರೆ. ಡೇಟು 28/1/2026 ಮಾಹಿತಿ ಇದು ಪ್ರಕಟವಾಗಿದೆ. ಇಲ್ಲಿ ಆಲ್ ಚೀಫ್ ಪೋಸ್ಟ್ ಮಾಸ್ಟರ್ ಜನರಿಂದ ಕೊಟ್ಟಿದ್ದಾರೆ. ವಿಷಯ ಕೊಟ್ಟಿದ್ದಾರೆ. ಸಬ್ಜೆಕ್ಟ್ ಬಂತು GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 January 2026. ಡಿಸ್ಕ್ರಿಪ್ಟಿವ್ ನೋಟಿಫಿಕೇಶನ್ ಅಂತೆ ಎಂಗೇಜ್ಮೆಂಟ್ ಶೆಡ್ಯೂಲ್ ಎಂದು ಕೊಟ್ಟಿದ್ದಾರೆ. ಜನವರಿ ಅರ್ಜಿ ಕರೆದಿದ್ದು ಕೊಟ್ಟಿದ್ದಾರೆ. I am directed by the forward the descriptive notification GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 January 2026 ಕೊಟ್ಟಿದ್ದಾರೆ. ಇನ್ಫಾರ್ಮೇಶನ್ ದಟ್ ಆಲ್ ದಿ ಎಂಡಲ್ಮೆಂಟ್ ನೋಟಿಫಿಕೇಶನ್ ಟು ಬಿ ಮೇಡ್ ಲೈವ್ ರಿಜಿಸ್ಟ್ರೇಷನ್ 31 January 2026ರಿಂದ ಅರ್ಜಿಗೆ ಆರಂಭ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ವಿಲ್ ಬಿ ಏಬಲ್ ಸಬ್ಮಿಟೆಡ್ ಆನ್ಲೈನ್ ಅಪ್ಲಿಕೇಶನ್ February 2, 2026ರಿಂದ ಸ್ಟಾರ್ಟ್ ಆಗಿದೆ. February 2 ಅರ್ಜಿಯನ್ನು ಬಿಟ್ಟು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಇಲ್ಲಿ ಕಾಪಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಳಿಸಿರೋರು ಇಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. 17/30/2026 JDS ಅಂತ ಕೊಟ್ಟಿದ್ದಾರೆ. 28 January 2026 ಡೇಟ್ ಆಗಿದೆ. ಇಲ್ಲಿ JDS ಅಂದರೆ ಗ್ರಾಮೀಣ ಡಾಕ್ ಸೇವಕ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 2026 ಜನವರಿ ಕೊಟ್ಟಿದ್ದಾರೆ. ಬ್ರಾಂಚ್ ಪೋಸ್ಟ್ ಮಾಸ್ಟರ್ BPM ಆಗಿದೆ. ಆಮೇಲೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ABPM ಹುದ್ದೆಗಳಾಗಿವೆ. ಇಲ್ಲಿ ಅರ್ಜಿ ಕರೆದಿದ್ದನ್ನು ಕೊಟ್ಟಿದ್ದಾರೆ. ಇಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ಲಿಂಕ್ ಹೋಗಿ ಚೆಕ್ ಮಾಡ್ಕೋಬಹುದು. ಇಲ್ಲಿ ರಿಜಿಸ್ಟ್ರೇಷನ್ ಆನ್ಲೈನ್ ಅಪ್ಲಿಕೇಶನ್ ಎಡಿಟ್ ಅಂಡ್ ಕರೆಕ್ಷನ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಡೇಟ್ ಕೊಟ್ಟಿದ್ದಾರೆ ಯಾವಾಗಿದೆ ಅಂತ. ಮಲ್ಟಿಪಲ್ ಡುಪ್ಲಿಕೇಟ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಬಿ ಪ್ರೊವಿಡೆಂಟ್ ಕೊಟ್ಟಿದ್ದಾರೆ. ಇಲ್ಲಿ NRS ಒಂದು ಕೊಟ್ಟಿದ್ದಾರೆ, 2 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೋಬಹುದು. ಶೆಡ್ಯೂಲ್ ಅಂತ ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಎಡಿಟ್ ಡೇಟ್ ಕೊಟ್ಟಿದ್ದಾರೆ. ಇಲ್ಲಿ ಆಕ್ಟಿವಿಟಿ ಬಂದ್ಬಿಟ್ಟು ಅದು ಯಾವಾಗ ಸ್ಟಾರ್ಟ್ ಆಗಿದ್ದಾರೆ. ಆನ್ಲೈನ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಶೆಡ್ಯೂಲ್ 31/3/2026 14/2/2026 ಕೊಟ್ಟಿದ್ದಾರೆ. ಆಮೇಲೆ ಅವು 31ರಿಂದ ನಾಳೆಯಿಂದ ಅರ್ಜಿ ಒಂದರಿಂದ ಓಪನ್ ಆಗಿದ್ದವು. ಸಬ್ಮಿಷನ್ ಆನ್ಲೈನ್ ಪೇಮೆಂಟ್ ಕೊಟ್ಟಿದ್ದಾರೆ. 2/2/2026ರಿಂದ 16/2/2026 ತಾವು ಪೇಮೆಂಟ್ ಅಂತ ಕೊಟ್ಟಿದ್ದಾರೆ. ಲಿಂಕ್ ಆಗಿದ್ದರಿಂದ ಆಮೇಲೆ ನೀವು ಅರ್ಜಿ ಸಲ್ಲಿಸಿದ ನಂತರ ಏನಾದ್ರು ತಿದ್ದುಪಡಿ ಮಾಡ್ಕೋಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. 18/2/2026ರಿಂದ 19/2/2026 ಸಾಯಂಕಾಲ 5 ಗಂಟೆಯೊಳಗೆ ತಿದ್ದುಪಡಿ ಮಾಡ್ಕೋಬಹುದು. ಅರ್ಜಿ ಸಲ್ಲಿಸುವಾಗ ಏನಾದ್ರು ಮಿಸ್ಟೇಕ್ ಆಗಿದ್ರೆ ತಿದ್ದುಪಡಿ ಮಾಡ್ಕೋಬಹುದಾಗಿದೆ. ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಸುಮಾರು 30 ಪೇಜ್ PDF ಇದೆ, 38 ಪೇಜ್. ಇದನ್ನೆಲ್ಲ ಡೀಟೇಲ್ಸ್ ಓದ್ಕೊಳ್ಳಿ. ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಕೊಟ್ಟಿದ್ದಾರೆ. ABPM ಎಲ್ಲ ಕ್ಲಿಯರ್ ಕೊಟ್ಟಿದ್ದಾರೆ. ಇಲ್ಲಿ ಡಾಕ್ ಸೇವಕ ಹುದ್ದೆ ಕೊಟ್ಟಿದ್ದಾರೆ. ಆಮೇಲೆ ನೋಡಿ ಕೆಟಗರಿ ಕೊಟ್ಟಿದ್ದಾರೆ, ಸ್ಲ್ಯಾಬ್ ಕೊಟ್ಟಿದ್ದಾರೆ. BPM ಹುದ್ದೆಗಳಿಗೆ ಸ್ಯಾಲರಿ 12,000ದಿಂದ 29,380 ರೂಪಾಯಿ ಇರುತ್ತೆ. ABPM ಅಸಿಸ್ಟೆಂಟ್ ಬ್ರಾಂಚ್ ಫಸ್ಟ್ ಅವರಿಗೆ 10,000ದಿಂದ 24,000
₹4,000 ಪರ್ ಮಂತ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಎಲಿಜಿಬಲ್ ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಏಜ್ ಬಂದ್ಬಿಟ್ಟು ಮಿನಿಮಮ್ 18 ಆಗಿರಬೇಕು, ಮ್ಯಾಕ್ಸಿಮಮ್ 40 ಇಯರ್ ಆಗಿರಬೇಕು. ಅದೇ ರೀತಿ ವಯೋಮಿತಿ ಸಡಿಲಿಕೆ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸಡಿಲಿಕೆ ಯಾವ ರೀತಿ ಇರುತ್ತೆ ಅಂದರೆ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬಲ್ ಅವರಿಗೆ SC ST ಅವರಿಗೆ 5 ವರ್ಷ ಸಡಿಲಿಕೆ ಬರುತ್ತದೆ. ಅದರ OBC ಅವರಿಗೆ 3 ವರ್ಷ ಇರ್ತದೆ. ಎಕನಾಮಿಕಲಿ ವೀಕರ್ ಅವರಿಗೆ ಯಾವುದೇ ರೀತಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಆಮೇಲೆ PWD ಅವರಿಗೆ 10 ವರ್ಷ, PWD ಪ್ಲಸ್ OBC ಅವರಿಗೆ 5 ವರ್ಷ ಕೊಟ್ಟಿದ್ದಾರೆ. ಆಮೇಲೆ PWD ಪ್ಲಸ್ SC ST ಅವರಿಗೆ 15 ವರ್ಷ ಸಡಿಲಿಕೆ ಇರ್ತದೆ. ತಾವು ಯಾವ ಕಡೆ ಬರ್ತು ಅನ್ಕೊಂಡು ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ. ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಫಾರ್ ಎಂಗೇಜ್ಮೆಂಟ್ GD ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ SSC ಅಂತ ಕೊಟ್ಟಿದ್ದಾರೆ. ಪಾಸ್ ಸರ್ಟಿಫಿಕೇಟ್ ಆಫ್ ದಿ 10th ಸ್ಟ್ಯಾಂಡರ್ಡ್ ವಿತ್ ಪಾಸಿಂಗ್ ಮಾರ್ಕ್ಸ್ SLC ಪಾಸ್ ಎಂದು ಕೊಟ್ಟಿದ್ದಾರೆ. ಅವರು ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಇನ್ನು ಮ್ಯಾಥಮೆಟಿಕಲ್ ಆ್ಯಂಡ್ ಇಂಗ್ಲೀಷ್ ಕಂಡಕ್ಟ್ ಮಾಡಿ ಕೊಡುತ್ತೆ ಬಂದಿದ್ದಾರೆ. ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಯಾವ ಥರ ಆಗಿರ್ಬೋದು. ಅಲ್ಲಿ SLC ಯಾವ ರೀತಿ ಯಾವ ಬೇಕಾದ್ರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಪುರುಷ ಮತ್ತು ಮಹಿಳೆಯರು ಕೂಡ ಸಲ್ಲಿಸಬಹುದು. ಇಲ್ಲಿ ಸ್ಪೆಷಲ್ ಪ್ರಿವಿಯಸ್ ಇನ್ ರೆಸ್ಪೆಕ್ಟ್ ಟು ನಾಲೆಜ್ ಆಗ್ತದೆ. ಲೋಕಲ್ ಲ್ಯಾಂಗ್ವೇಜ್ ಅಂದರೆ ನಮ್ಮ ಲೋಕಲ್ ಸ್ಟೇಟ್ ಯಾವ್ದು ಇರುತ್ತೆ ಆ ಲ್ಯಾಂಗ್ವೇಜ್ ಪ್ರಕಾರ ಇಟ್ಟಿದ್ದಾರೆ. ಎಕ್ಸಾಮ್ ಕೂಡ ಕನ್ನಡ ಇರುತ್ತೆ. ಅದು ಇಲ್ಲಿ ಅರುಣಾಚಲ ಪ್ರದೇಶ, ಇಲ್ಲಿ ಪ್ರತಿಯೊಂದು ಸ್ಟೇಟ್ ಕೊಟ್ಟಿದ್ದಾರೆ. ಇವಾಗ ನೋಡೋಣ, ಇಲ್ಲಿ ಸ್ಟೇಟ್ಗಳಿದೆ. ಇದು ಅರುಣಾಚಲ, ಗೋವಾ ಈ ರೀತಿ ಕೊಟ್ಟಿದ್ದಾರೆ. ಸಿಕ್ಕಿಂ ಆಮೇಲೆ ರಿಸರ್ವೇಷನ್ ಕೊಟ್ಟಿದ್ದಾರೆ. ಅಲ್ಲಿ ಸುಮಾರು 38 ಪೇಜ್ PDF ಇದು. ವಿಡಿಯೋ ತಗೋತೀವಿ, ಓದ್ಕೊಂಡು ಒಂದ್ಸರಿ ಅಪ್ಲೈ ಮಾಡಿ. ಇಲ್ಲಿ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ಯಾವ್ಯಾವ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲಿಗೆ ರಿಜಿಸ್ಟ್ರೇಷನ್ ಓಪನ್ ಆದ ನಂತರ ಈ ವೆಬ್ಸೈಟ್ ಹೋಗಿ ಅದರಿಂದ ಓಪನ್ ಹೋಗಬೇಕು, ಮಾಡಿ ರಿಜಿಸ್ಟರ್ ಮಾಡ್ಬೋದು, ಅಂತ ಸಲ್ಲಿಸಬಹುದು. ಇದು ಎಕ್ಸ್ಪ್ಲೇನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ರೀತಿ ಸಲ್ಲಿಸಬೇಕಿಲ್ಲ ಅಂತ. ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಅದೇ ಗ್ರೇಡ್ ಪಾಯಿಂಟು ಮಲ್ಟಿಪ್ಲಿಕೇಶನ್ ಎರರ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ. A1 10 9.5 ಈ ರೀತಿ ಗ್ರೇಡ್ ಕೊಟ್ಟಿದ್ದಾರೆ. A1 A2 B2 B1 B2 ಅಂತ ಈ ರೀತಿ ಗ್ರೇಡ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಓದ್ಕೊಂಡು ಅರ್ಜಿ ಆನ್ಲೈನ್ ಸಲ್ಲಿಸಬಹುದು. ಇನ್ನು ಅಪ್ಲೈ ಮಾಡಬೇಕಾದ್ರೆ ಡಾಕ್ಯುಮೆಂಟ್ ಏನು ಬೇಕಾದರೆ ಮಾರ್ಕ್ಸ್ ಶೀಟು, ಐಡೆಂಟಿ ಪ್ರೂಫು, ಕಾಸ್ಟ್ ಸರ್ಟಿಫಿಕೇಟು, ಯಾವುದೇ ಸರ್ಟಿಫಿಕೇಟ್ ಆಗುತ್ತೆ. ಆಮೇಲೆ ಡೇಟ್ ಆಫ್ ಬರ್ತ್ ಎಲ್ಲ ಬೇಕಂತ ಕೊಟ್ಟಿದ್ದಾರೆ. ಇವೆಲ್ಲ ನಿಮ್ಮ ಡಾಕ್ಯುಮೆಂಟ್ ಎತ್ಕೋಬೇಕಾಗುತ್ತೆ. ಕಳಿಸ್ಕೊಡಿ ಇವಾಗಲೂ. ಇಲ್ಲಿ ಈ ರೀತಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂದ್ರೆ ಅದನ್ನು ನೋಡೋಣ. ಕೆಲವೊಂದು ಫಾರ್ಮ್ ಕೊಟ್ಟಿದ್ದಾರೆ. ಇಲ್ಲಿ ಆ ಫಾರ್ಮ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅವ್ರು ತಗೋಬೋದು. ಅದನ್ನು ಎಕ್ಸಾಂಪಲ್ ಹೇಳ್ತಾನೆ. ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟಿದ್ದಾರೆ. ಫಾರ್ ರಿಜಿಸ್ಟ್ರೇಷನ್ ಸಿಂಗೇಶನ್ ದಿ ಆನ್ಲೈನ್ ಕೊಟ್ಟಿದ್ದಾರೆ. ಎಕ್ಸ್ಟ್ರಾಕ್ಷನ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಯಾವ ರೀತಿ ಮಾಡಬೇಕೇನು ಅಂತ. ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ, ಓದ್ಕೊಳ್ಳೋದನ್ನ. ಇವಾಗ ಅಪ್ಲೈ ಮಾಡಬೇಕಾದ್ರೆ ಈಗ ನೋಡಿ ಗೂಗಲ್ ಕಾಣಿದೆಲ್ಲ GDS ಆನ್ಲೈನ್ ಅಂತ ಈ ಲಿಂಕ್ ಇದೆ. ಈ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಅಲ್ಲಿಂದ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ಓಪನ್ ಆಗ್ತಾ ಇಲ್ಲ, ಅದು ಸರ್ವರ್ ಬಿಜಿ ಇರೋದ್ರಿಂದ. ನೋಡಿ ಈ ರೀತಿ ಬರ್ತಾ ಇದೆ, ಸರ್ವರ್ ಬರ್ತಾ ಇದೆ, ಓಪನ್ ಆಗಿರೋದು. ಇದರ ಲಿಂಕ್ ಮೂಲಕ ತಗೊಂತಾವ ಅಲ್ಲಿಂದ ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಇಷ್ಟು ಬಂದಂಥ ಮಾಹಿತಿ ಇದೆ. ಈ PDF ಲಿಂಕನ್ನು ನಾನು ವಿಡಿಯೋ ಕಡೆ ಕೊಟ್ಟಿದ್ದೀನಿ, ಅಥವಾ ನಾನು ವಾಟ್ಸಪ್ ಟೆಲಿಗ್ರಾಮ್ ಶೇರ್ ಮಾಡಿದ್ದೀನಿ. ಅಲ್ಲಿಂದ ನೋಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಿ. ಸ್ಟಾರ್ಟ್ ಆದ ನಂತರ ನೀವು ಅರ್ಜಿ ಸಲ್ಲಿಸುವ ಏನಾದರೂ ಡೌಟ್ ಅಥವಾ ತೊಂದರೆ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು ಅರ್ಜಿ ಸಲ್ಲಿಸುವಾಗ ಏನಾದರೂ ಮಾಹಿತಿ ಬಂದರೆ ತಮಗೆ ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಲ್ಲಿ ರೀಸೆಂಟ್ ಫೋಟೋಗ್ರಾಫ್ ಬಂದು ಕೊಟ್ಟಿದೆ. ಅರ್ಜಿ ಸಲ್ಲಿಸುವಾಗ ಫೋಟೋ ಹಾಕಬೇಕಂದ್ರೆ JPG ಫಾರ್ಮೆಟ್ ಅಥವಾ JPEG ಇರಬೇಕು. ಫೈಲ್ ಸೈಜ್ 30ರಿಂದ 100 KB ಇರಬೇಕು ಕೊಟ್ಟಿದ್ದಾರೆ. ಇಲ್ಲಿ ಇಮೇಜ್ ಡೈಮೆನ್ಷನ್ ಬಂದು 320ರಿಂದ 400 ಪಿಕ್ಸೆಲ್ ಇರಬೇಕು. ರೇಷಿಯೋ ಬಂದು ಹೈಟು ವಿಡ್ತ್ ಹೈಟ್ ಕೊಟ್ಟಿದ್ದಾರೆ. 4.5 ಕೊಟ್ಟಿದ್ದಾರೆ. ಈಗ 75ರಿಂದ 105 ದೀಪಗಳು ಇಟ್ಕೊಂಡು ಫೋಟೋ ಸ್ಕ್ಯಾನ್ ಮಾಡಿ ಅರ್ಜಿ ಸಲ್ಲಿಸಬೇಕಾದ್ರೆ ಫೋಟೋ ಕ್ಲಾರಿಟಿ ಬರುತ್ತೆ. ಅದು ಈಗ ಇಲ್ಲಿ ಪ್ರತಿಯೊಂದು ಕೊಟ್ಟಿದ್ದಾರೆ. ಇನ್ನು ಯಾವ ರೀತಿ ಇರಬೇಕಂದ್ರೆ JPEG ಫಾರ್ಮೆಟ್ ಇರಬೇಕು. 20ರಿಂದ 100 KB ಇರಬೇಕು. 100ರಿಂದ 120 ಪಿಕ್ಸೆಲ್ಸ್ ಇರಬೇಕು. ಹೈಟ್ 5.2 ಕೊಟ್ಟಿದ್ದಾರೆ ರೇಷಿಯೋ ಅಂತ. ಆಮೇಲೆ DPI 72ರಿಂದ 150 DPI ಇಟ್ಕೊಂಡು ಕೊಟ್ಟಿದ್ದಾರೆ. ಈ ರೀತಿ ಸ್ಕ್ಯಾನ್ ಮಾಡಿ ಮುಂಚಿತ ಇಟ್ಕೋಬೇಕಾದ್ರೆ ಇಟ್ಕೊಂಡು ಅರ್ಜಿ ಸಲ್ಲಿಸಬೇಕಾದ್ರೆ ಆನ್ಲೈನ್ ಮೂಲಕ. ಇದರಲ್ಲಿ ಸ್ಕ್ಯಾನ್ ಆಗೋದು ಫೋಟೋಸ್ 2 ಸ್ಕ್ಯಾನ್ ಹಾಕಿ ಇನ್ನೂರು ಯಾವುದೇ ಡಾಕ್ಯುಮೆಂಟ್ ಸ್ಕ್ಯಾನ್ ಆಗಲ್ಲ. ಈಗ ಕೊಟ್ಟಿದ್ದಾರೆ. ಲಿಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಸ್ಟೇಟ್ ಕೊಟ್ಟಿದ್ದಾರೆ. ಕರ್ನಾಟಕ ನೋಡ್ಬಾರೆ, ಇಲ್ಲಿ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಕೂಡ ಎಕ್ಸಾಮ್ ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ಅರ್ಜಿ ಸಲ್ಲಿಸಿ. ಇಲ್ಲೇ ಲೋಕಲ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ಡಿಫರೆಂಟ್ ಪೋಸ್ಟ್ ಇಂದ ಕೊಟ್ಟಿದ್ದಾರೆ. ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ. ನಾವು ಒಂದ್ಸರಿ ಓದ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಿ. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮುಂಚೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.